ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಕೋರ್ಟ್ಗೆ. ಯಾರು? ಆರೋಪಿ ಸ್ಥಾನದಲ್ಲಿದ್ದಂಥವರು. ಇಲ್ಲಿ ಆರೋಪಿ ಸ್ಥಾನದಲ್ಲಿರುವಂಥವರು ದರ್ಶನ್ ಹಾಗೂ ಪವಿತ್ರ ಗೌಡ. ಆದರೆ ಇಲ್ಲಿ ಕೋರ್ಟ್ಗೆ ಹಾಜರಾಗ್ತಿಲ್ಲ, ಚಕ್ಕರ್ ಹೊಡೆದಿದ್ದಾರೆ. ಅದಕ್ಕೆ ಕಾರಣಗಳನ್ನು ಹೇಳಿಸ್ತಾರೆ. ಅವರಿಗೆ ನೋವಾಗಿದೆ, ಬೆನ್ನಿನ ನೋವು ಇದೆ, ಹಾಗಾಗಿ ಬರೋಕ್ಕಾಗ್ತಿಲ್ಲ ಅಂಥೇಳಿ. ಬೇರೆ ಎಲ್ಲ ಕಡೆನೂ ಓಡಾಡೋಕ್ಕಾಗತ್ತೆ. ಬೆಂಗಳೂರಿನಿಂದ ಮೈಸೂರಿಗೆ ಹೋಗೋಕ್ಕೆ ಕೋರ್ಟ್ನಲ್ಲಿ ಪರವಾನಗಿ ತಗೊಳ್ಳೋಕ್ಕಾಗತ್ತೆ. ರಾಜ್ಯ ಬಿಟ್ಟು ಬೇರೆ ರಾಜ್ಯಗಳಲ್ಲಿ ಹೋಗ್ಬಿಟ್ಟು ಶೂಟಿಂಗ್ ಮಾಡ್ಕೊಳ್ಳೋಕ್ಕೆ ಪರವಾನಗಿ ತೆಗೆದುಕೊಳ್ಳೋಕ್ಕಾಗತ್ತೆ. ಬೆಂಗಳೂರಿನಲ್ಲೇ ಇರುವಂಥ ಕೋರ್ಟಿಗೆ ಹೋಗ್ಬಿಟ್ಟು ವಿಚಾರಣೆಗೆ ಹಾಜರಾಗಬೇಕು ಅಂತಂದರೆ ಬೆನ್ನು ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಟ ದರ್ಶನ್ ವಿರುದ್ಧ ಈಗ ಕೋರ್ಟ್ ಗರಂ ಆಗಿದೆ. ಯಾಕೆ? ಖುದ್ದಾಗಿ ವಿಚಾರಣೆಗೆ ಹಾಜರಾಗಬೇಕು. ನಿಮಗೆ ನೋವಿದೆ ಅಂತ ತಾನೇ ಜಾಮೀನು ಕೊಟ್ಟಿದ್ದು, ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತಲೇ ತಾನೇ ಕೊಟ್ಟಿದ್ದು. ಈಗ ವಿಚಾರಣೆಗೂ ನೀವು ಹಾಜರಾಗೋದಿಲ್ಲ ಅಂತಂದರೆ ಹೆಂಗಿದು ಅಂತ ಕೋರ್ಟ್ ಹೇಳಿದೆ. ವಿಚಾರಣೆಗೆ ಗೈರಾಗೋದು ಸರಿಯಲ್ಲ ಅಂತ ಕೋರ್ಟ್ ಹೇಳ್ತಾ ಇದ್ದಾರೆ. ಸ್ವಲ್ಪ ಟೋನ್ ಸ್ವಲ್ಪ ಕಡಿಮೆ ಇಟ್ಟುಕೊಂಡೇ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ದರ್ಶನ್ ಅವರು, ಆಮೇಲೆ ಅವ್ರ ಜೊತೆಗಿದ್ದಂಥ ಆರೋಪಿಗಳು ಯಾರಿದ್ದಾರೆ, 75 ಲಕ್ಷ ಹಣವನ್ನು ಬಿಡುಗಡೆ ಮಾಡಿ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. ಏನು 75 ಲಕ್ಷ? ಅವ್ರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಏನು ಸೀಸ್ ಮಾಡಿದ್ರು ಆ ಹಣವನ್ನು ವಾಪಸ್ ಕೊಡಿ ಅಂತಿದ್ದಾರೆ, ಮೊಬೈಲ್ ಸಮೇತವಾಗಿಯೇ. ನೋಡಿ ಸ್ಟೋರಿನ. ಕೊಲೆ ಕೇಸಲ್ಲಿ ಕೋರ್ಟ್ಗೆ ನಟ ದರ್ಶನ್ ಗೈರು, ಪವಿತ್ರ ಸೇರಿ ಉಳಿದ ಆರೋಪಿಗಳು ಹಾಜರು. ದರ್ಶನ್ ಗೈರು ಹಾಜರಿಗೆ ಕೋರ್ಟ್ ಅಸಮಾಧಾನ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳು ಇವತ್ತು ವಿಚಾರಣೆಗೆ ಕೋರ್ಟ್ಗೆ ಹಾಜರಾಗಿದ್ದರು. ನಟ ದರ್ಶನ್ ಹೊರತುಪಡಿಸಿ ಪವಿತ್ರ ಗೌಡ ಸೇರಿ ಉಳಿದ ಆರೋಪಿಗಳು ಬೆಂಗಳೂರಿನ ಸಿಸಿಎಚ್ ನ್ಯಾಯಾಲಯಕ್ಕೆ ಹಾಜರಾಗಿದ್ದರು. ಈ ವೇಳೆ ಹಾಜರಾತಿಗೆ ವಿನಾಯಿತಿ ಕೋರಿ ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಸಿದರು. ಬೆನ್ನು ನೋವು ಹಿನ್ನೆಲೆಯಲ್ಲಿ ವಿನಾಯಿತಿ ಕೊಡಬೇಕು ಅಂತ ಮನವಿ ಸಲ್ಲಿಸಿದರು. ಇದಕ್ಕೆ ನ್ಯಾಯಾಧೀಶರು ಗರಂ ಆದರು. ವಿಚಾರಣೆಗೆ ಗೈರಾಗೋದು ಸರಿಯಲ್ಲ, ಪ್ರತಿ ವಿಚಾರಣೆಗೆ ಬರಲೇಬೇಕೆಂದ ಕೋರ್ಟ್. ವಿಚಾರಣೆ ಇದ್ದಾಗ ಆರೋಪಿಗಳು ಹಾಜರಾಗಲೇಬೇಕು. ವಿನಾಯಿತಿಗೆ ಮನವಿ ಮಾಡಿ ಈ ರೀತಿ ಗೈರಾಗುವುದು ಸರಿಯಲ್ಲ, ಪ್ರತಿ ವಿಚಾರಣೆಗೆ ಹಾಜರಾಗಲೇಬೇಕು ಅಂತ ದರ್ಶನ್ ವಿರುದ್ಧ ನ್ಯಾಯಾಧೀಶರು ಅಸಮಾಧಾನ ವ್ಯಕ್ತಪಡಿಸಿದರು. ಬೆನ್ನು ನೋವಿನಿಂದ ಕೋರ್ಟ್ಗೆ ಬರಲು ಆಗಲ್ಲ ಅಂತ ದರ್ಶನ್ ವಿನಾಯಿತಿ ಕೋರಿದರು. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಂಥ ದರ್ಶನ್ ಷರತ್ತುಗಳ ಪೂರೈಕೆ ಮಾಡಿ ಜಾಮೀನನ್ನು ಪಡ್ಕೊಂಡಿದ್ರು. ಆದರೆ ಇವತ್ತು ಕೋರ್ಟ್ನ ವಿಚಾರಣಾ ಸಂದರ್ಭದಲ್ಲಿ ವಿನಾಯಿತಿ ಕೋರಿ, ಅಂದರೆ ಇವತ್ತಿನ ವಿಚಾರಣೆಗೆ ಹಾಜರಾಗೋದಕ್ಕೆ ವಿನಾಯಿತಿಯನ್ನು ಕೋರಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥದ್ದು. ಈ ರೀತಿಯಲ್ಲಿ ಅರ್ಜಿಯನ್ನು ಹಾಕಿದ್ರೆ ಅದು ಸರಿಯೋಗೋದಿಲ್ಲ, ಪ್ರತಿ ವಿಚಾರಣೆಗೂ ಕೂಡ ಆರೋಪಿಗಳು ವಿಚಾರಣೆಗೆ ಹಾಜರಾಗಿರಬೇಕು. ಆ ಹಿನ್ನೆಲೆಯಲ್ಲಿ ಯಾರೂ ಕೂಡ ವಿಚಾರಣೆಯಿಂದ ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ಈಗ ಸೂಚನೆಯನ್ನು ಕೂಡ ಕೊಟ್ಟಿರೋಂಥದ್ದು. ಮುಂದಿನ ವಿಚಾರಣಾ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಈಗ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ದರ್ಶನ್ ಹೊರತುಪಡಿಸಿ ಇನ್ನುಳಿದಂಥ 16 ಜನ ಆರೋಪಿಗಳೇನಿದ್ರು 16 ಜನ ಆರೋಪಿಗಳು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿ, ಜೊತೆಗೆ ಇವತ್ತಿನ ಒಂದಷ್ಟು ಷರತ್ತುಗಳ ಪೂರೈಕೆ ಏನಿತ್ತು ಷರತ್ತುಗಳನ್ನು ಪೂರೈಕೆಯನ್ನ ಮಾಡಿರುವಂತದ್ದು. ನಿರಂತರ ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದ ದರ್ಶನ್ ಕೆಲಸದೊತ್ತಡದಿಂದ ಬೆನ್ನು ನೋವು ಉಲ್ಬಣ ಸಾಧ್ಯತೆ. ಇನ್ನು ಡೆವಿಲ್ ಸಿನಿಮಾಗಾಗಿ ಕಳೆದ ಮಂಗಳವಾರದಿಂದ ಗುರುವಾರದವರೆಗೂ ರಾಜಸ್ಥಾನದಲ್ಲಿ ದರ್ಶನ್ ಶೂಟಿಂಗ್ ನಲ್ಲಿ ತೊಡಗಿದ್ರು. ಬೇರೆ ಇಂಡಸ್ಟ್ರಿಯ ಆರ್ಟಿಸ್ಟ್ ಒಬ್ಬರ ಕಾಲ್ ಶೀಟ್ ಮುಗಿದು ಹೋಗ್ತಾ ಇತ್ತು. ಹೀಗಾಗಿ ದರ್ಶನ್ ನಿರಂತರವಾಗಿ ಕೆಲಸ ಮಾಡೋ ಸನ್ನಿವೇಶ ಎದುರಾಗಿತ್ತು. ಹೆಚ್ಚು ಕೆಲಸ ಮಾಡಿದ್ರಿಂದ ದರ್ಶನ್ಗೆ ಬೆನ್ನು ನೋವು ಬಿಗಡಾಯಿಸಿದೆ ಅಂತ ಹೇಳಲಾಗ್ತಾ ಇದೆ. ನಟ ದರ್ಶನ್ ಅವರು ಇವತ್ತು ವಿಚಾರಣೆಗೆ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು, ಆದರೆ ಅನಾರೋಗ್ಯದ ಕಾರಣ ಒಡ್ಡಿ ಕೋರ್ಟ್ಗೆ ಗೈರಾಗಿದ್ದಾರೆ. ಆದರೆ ಮೊನ್ನೆ ತಾನೇ ಹುಷಾರಾಗಿದ್ದರು ದರ್ಶನ್. ಮೊನ್ನೆಯಷ್ಟೇ ರಾಜಸ್ಥಾನದಿಂದ ಶೂಟಿಂಗ್ನಿಂದ ವಾಪಸ್ಸಾಗಿದ್ದರು, ಆರಾಮಾಗೇ ಇದ್ದರು. ಯಾಕೆ ಹೀಗೆ ಏಕಾಏಕಿಯಾಗಿ ಅನಾರೋಗ್ಯದ ನೆಪ ಹೊಡ್ತಾ ಇದ್ದಾರೆ ಅಂಥೇಳಿ ಎಲ್ರಿಗೂ ಆಶ್ಚರ್ಯವಾಗೋದು ಸಹಜ. ಆದರೆ ಅಸಲಿ ಕಾರಣ ಏನಂದರೆ ದರ್ಶನ್ ಅವರು ರಾಜಸ್ಥಾನದಲ್ಲಿ ನಿರಂತರವಾಗಿ 28 ಗಂಟೆಗಳ ಕಾಲ ಶೂಟಿಂಗ್ನಲ್ಲಿ ತೊಡಗಿದ್ದೇ ಈ ಒಂದು ತೊಂದರೆಗೆ ಕಾರಣ ಎನ್ನಲಾಗ್ತಿದೆ. 75 ಲಕ್ಷ ಹಣ ಬಿಡುಗಡೆಗೆ ಆರೋಪಿಗಳ ಮನವಿ, ಸೀಸ್ ಮಾಡಿದ್ದ ಮೊಬೈಲ್ ವಾಪಸ್ಗೂ ಅರ್ಜಿ. ಮೇ 20ಕ್ಕೆ ವಿಚಾರಣೆ ಮುಂದೂಡಿದ ಕೋರ್ಟ್. ಇನ್ನು ಪ್ರಕರಣದ ತನಿಖೆ ವೇಳೆ ಪೊಲೀಸರು ಸೀಸ್ ಮಾಡಿಕೊಂಡಿದ್ದ 75 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡುವಂತೆ ಆರೋಪಿಗಳು ಮನವಿ ಮಾಡಿದರು. ಇದಕ್ಕೆ ಜಡ್ಜ್ ಆದಾಯ ತೆರಿಗೆ ಇಲಾಖೆ ವಾದ ಮಂಡಿಸಿದೆ. ಆದೇಶ ನೀಡುವುದಾಗಿ ಹೇಳಿ ಮೇ 20ಕ್ಕೆ ವಿಚಾರಣೆ ಮುಂದೂಡಿದರು. ಈ ಮಧ್ಯೆ ತನಿಖೆ ವೇಳೆ ಸೀಸ್ ಆಗಿದ್ದ ಆರೋಪಿಗಳ ಮೊಬೈಲನ್ನು ಹಿಂತಿರುಗಿಸಲು ಆರೋಪಿಗಳು ಅರ್ಜಿ ಸಲ್ಲಿಸಿದರು. ಇನ್ನು ಪ್ರಕರಣದ ತನಿಖೆ ನಡೆಸ್ತಾ ಇದ್ದಂಥ ಪೊಲೀಸರು 17 ಜನ ಆರೋಪಿಗಳ ಜೊತೆಯಲ್ಲೂ ಕೂಡ ಸಾಕಷ್ಟು ಮೊಬೈಲ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ರು. 17 ಜನ ಆರೋಪಿಗಳ ಮೊಬೈಲ್ಗಳನ್ನು ಹಿಂತಿರುಗಿಸಬೇಕು ಅಂತೇಳಿ ಇವತ್ತು ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಜೊತೆಗೆ ಕೊಲೆಗೆ ಮತ್ತು ಸಾಕ್ಷ್ಯ ನಾಶಕ್ಕೆ ಬಳಕೆ ಮಾಡಿದಂಥ 75 ಲಕ್ಷ ಹಣ ಏನಿತ್ತು, ಹಣವನ್ನು ಕೂಡ ಬಿಡುಗಡೆಯನ್ನು ಮಾಡಬೇಕು ಅಂತೇಳಿ ಇವತ್ತು ಮನವಿಯನ್ನು ಮಾಡಿಕೊಂಡ ಬಳಿಕ ವಾದ ಪ್ರತಿವಾದವನ್ನು ಆಲಿಸಿ ಅದರ ಬಗ್ಗೆ ಪ್ರಕ್ರಿಯೆಯನ್ನು ಮಾಡ್ತೀವಿ ಮತ್ತು ಅದಕ್ಕೆ ಆದೇಶವನ್ನು ಕೂಡ ಮಾಡ್ತೀವಿ ಅಂತೇಳಿ ಈಗ ಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಕೋರ್ಟ್ ವಿಚಾರಣೆ ಬಳಿಕ ಹೊರಬಂದ ಪವಿತ್ರ ಗೌಡ ಕೋರ್ಟ್ ಆವರಣಕ್ಕೆ ಕಾರು ಬಿಡದೇ ಇದ್ದದಕ್ಕೆ ನಡೆದುಕೊಂಡೇ ಬಂದು ಕಾರು ಹತ್ತಿದರು. ಈ ವೇಳೆ ಪ್ರತಿಕ್ರಿಯೆಗೆ ನಿರಾಕರಿಸಿದರು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.
ನೋಡೋಣ ಮುಂದಿನ ವಿಚಾರಣೆಗಾದರೂ 20ನೇ ತಾರೀಕು ಇರಬೇಕು ಮೋಸ್ಟ್ಲಿ. ಆ ಟೈಮಲ್ಲಿ ವಿಚಾರಣೆಗೆ ಹಾಜರಾಗಲ್ವಾ ಅಂತೇಳಿ. ಆ ಟೈಮಲ್ಲೂ ಹಾಜರಾಗದೇ ಇದ್ದರೆ ಕೋರ್ಟ್ ಏನು ಹೇಳುತ್ತೆ? ವಿಚಾರಣೆಗಂತೂ ಹಾಜರಾಗಲೇಬೇಕು. ಯಾಕಂದರೆ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ. ಅಪರಾಧಿ ಹೌದು ಅಲ್ಲೋನಾದರೂ ಪ್ರೂವ್ ಆಗಬೇಕಲ್ಲ. ಎಷ್ಟು ಸಲ ತಪ್ಪಿಸ್ಕೊಳ್ಳೋಕ್ಕಾಗತ್ತೆ? ಹೋಗಬೇಕು.